ಈ ಜೆಪ್ಟೋ ನಿಮ್ಮ ಅಕೌಂಟ್ ಅಲ್ಲಿ 100-150 ರೂಪಾಯಿ ಅಂತ ಫ್ರೀ ಕ್ಯಾಶ್ ಕೊಡ್ತಾನೆ, ಅದು ಕೂಡ ಡೈಲಿ. ಅದೇ ರೀತಿ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಫ್ರೀ ಡೆಲಿವರಿ ಕೊಡ್ತಾರೆ, 50% ಡಿಸ್ಕೌಂಟ್ ಕೊಡ್ತಾರೆ, 60% ಡಿಸ್ಕೌಂಟ್ ಕೊಡ್ತಾರೆ. ಇವ್ರಿಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯಾವತ್ತಾರು ಯೋಚನೆ ಮಾಡಿದೀರಾ? ಈ ತರ ಇವರೆಲ್ಲರಿಗೂ ದುಡ್ಡು ಖರ್ಚು ಮಾಡಕ್ಕೆ ದುಡ್ಡು ಕೊಡೋನೊಬ್ಬ ಇದ್ದಾನೆ, ಅವನೇ ವಿ.ಸಿ. ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ. ಇವ್ರ ಕೆಲಸ ಏನಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಜಾಸ್ತಿ ದುಡ್ಡು ಇರುತ್ತಲ್ಲ, ಆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಪೂಲ್ ಮಾಡ್ಕೊಳೋದು, ಮ್ಯೂಚುವಲ್ ಫಂಡ್ ತರ. ಆ ದುಡ್ಡನ್ನ ತಗೊಂಡೋಗಿ ಈ ತರ ಸ್ಟಾರ್ಟ್ಅಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಇವ್ರದ್ದು ಮೇನ್ ಗೋಲ್ ಏನಿರುತ್ತೆ ಅಂದ್ರೆ 10% 15% ರಿಟರ್ನ್ಗೋಸ್ಕರ ಇವ್ರು ಮಾಡಲ್ಲ. ಇವ್ರದ್ದು ಮೇನ್ ಗೋಲ್ ಏನೇ 20 ಪಟ್ಟು 30 ಪಟ್ಟು 40 ಪಟ್ಟು 50 ಪಟ್ಟು ದುಡ್ಡು ಮಾಡ್ಬೇಕಂತ ಬರ್ತಾರೆ. ಅದಕ್ಕೇನೆ ಇವರು ಹೈ ರಿಸ್ಕ್ ತಗೊಂತಾರೆ, ಹೈ ರಿಟರ್ನ್ ಗಳಿಸ್ತಾರೆ. ಇನಿಷಿಯಲಿ ಇವರು ಇಂಥ ಕಂಪ್ನಿಗಳಿಗೆ ಸಖತ್ತು ಫಂಡಿಂಗ್ ಮಾಡ್ತಾರೆ. ಫಂಡಿಂಗ್ ಮಾಡಿ ಈ ತರ ಡಿಸ್ಕೌಂಟ್ ಕೊಟ್ಟು, ಫ್ರೀಯಾಗಿ ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡಿ ಮಾರ್ಕೆಟ್ ಶೇರ್ನ ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ಒನ್ಸು ಜನ ಎಲ್ಲಾನು ಇವ್ರ ಹತ್ರನೇ ಬರಕ್ ಸ್ಟಾರ್ಟ್ ಮಾಡಿದ್ರೆ ಕಾಂಪಿಟೇಟರ್ ನಿಧಾನಕ್ಕೆ ಮಾರ್ಕೆಟ್ ಇಂದ ಕಿತ್ಕೊಂಡು ಹೋಗ್ತಾನೆ. ಅವಾಗ ಇವ್ರದ್ದು ಮೋನೋಪೊಲಿ ಆಗುತ್ತೆ. ಮೋನೋಪೊಲಿ ಆದ್ರೆ ಈ ಕಂಪ್ನಿಗಳಿಗೆ ದುಡ್ಡು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ಫೋ ಎಡ್ಜ್ ಅನ್ನೋ ಒಂದು ವಿ.ಸಿ ಝೊಮ್ಯಾಟೊ ಮೇಲೆ 2010-2013 86 ಕೋಟಿ ಇನ್ವೆಸ್ಟ್ ಮಾಡಿರ್ತಾನೆ. ಇವತ್ತದ್ರ ವ್ಯಾಲ್ಯೂ 37,000 ಕೋಟಿ. ಇದೇ ರೀತಿನೇ ವಿ.ಸಿಗಳು ಸ್ಟಾರ್ಟ್ಅಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾರೆ. ಈ ವಿ.ಸಿ ಅನ್ನೋ ಒಂದು ವರ್ಡ್ ಯಾವತ್ತಾದ್ರೂ ನೀವು ಕೇಳಿದ್ರೆ ವಿ.ಸಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ.